ನನ್ನ ಅವಧಿಯಲ್ಲಿ ನಾನು ಮೈಸೂರು ಸೇಲ್ಸ್ ಸೆಂಟರ್ MSIL ಚಿಟ್ ಫಂಡ್ ಅದನ್ನು ಕೂಡ ಈಗ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡ್ತಾರೆ ಸ್ಕೀಮ್. ಅದನ್ನ ನಮ್ದು 500 ಕೋಟಿ ರೂಪಾಯಿ ಮ್ಯಾನುವಲ್ ಇತ್ತು, ಈಗ ಅದನ್ನೆಲ್ಲಾನು ಕಂಪ್ಯೂಟರೈಸೇಷನ್ ಮಾಡಿ ಡಿಜಿಟಲೈಸೇಷನ್ ಮಾಡಿ ಕೇರಳದು 1 ಲಕ್ಷ ಕೋಟಿ, ನಮ್ದೆಷ್ಟು 500 ಕೋಟಿ. ನಾವು ಕೂಡ 5 ವರ್ಷದಲ್ಲಿ 10,000 ಕೋಟಿ ರೂಪಾಯಿ ರೀಚ್ ಆಗ್ಬೇಕು. ಇನ್ನೂ ಒಂದರ ಜೊತೆ MSIL ಚಿಟ್ ಫಂಡ್ ಕೂಡ ಇನ್ನೂ 2 ಇದನ್ನು ಮಾಡ್ತಾ ಇದೀವಿ. ಮತ್ತು ಹುಬ್ಳಿ NGF ಟ್ರಾನ್ಸ್ಫಾರ್ಮರ್ಸ್ ಹಳೆ ಮಷಿನರೀಸ್ ಬಹಳ ಕಷ್ಟದಲ್ಲಿ ತುಂಬಿಸಲ ಇದೆ. ಇವತ್ತು ಇಂಥ ಜಾಗತಿಕ ಮಟ್ಟದಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಇದಾವೆ. ಈಗ ನೀವು ಜೇವೂರ್ ಏರ್ಪೋರ್ಟ್ ತಗೊಳ್ಳಿ, ನಮ್ಮ ಟ್ರಾನ್ಸ್ಫಾರ್ಮರ್ ಹುಬ್ಳಿ NGF. ಪಾರ್ಲಿಮೆಂಟ್ ಹೌಸ್ ಹೊಸದು, ನಮ್ಮ ಟ್ರಾನ್ಸ್ಫಾರ್ಮರ್. ಕರ್ನಾಟಕ ಭವನಿಗೆ ಹೊಸದು, ನಮ್ಮ ಟ್ರಾನ್ಸ್ಫಾರ್ಮರ್. ರೈಲ್ವೇಸು, KEB, ಆಫ್ರಿಕಾ ಎಲ್ಲ ಕಡೆ ನಮ್ಮ ಟ್ರಾನ್ಸ್ಫಾರ್ಮರ್ಸ್. ಅದನ್ನು ಒಂದು ರಿವೈವಲ್ ಬಹಳಷ್ಟು ಜನರ ಜೊತೆ ಮಾತಾಡ್ತಾ ಇದೀವಿ. ಅದನ್ನ ಒಂದು ಕಾಂಪಿಟೇಟಿವ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮಾಡಿ BHL ಇರ್ಬೋದು, ಬೇರೆ ಬೇರೆ ಮೊನ್ನೆ ಜಪಾನ್ ಹೋದಾಗ ಅಲ್ಲಿ ಕಂಪನಿ ಜೊತೆ ಮಾತಾಡಿದ್ದೀವಿ. ದೇ ಆರ್ ಆಲ್ಸೋ ವೆರಿ ಮಚ್ ಕೀನ್. ಅದು ನೋಡ್ಕೊಂಡು ಇವತ್ತು ಸರ್ಕಾರ ಸೂಕ್ತವಾದ ನಿರ್ಮಾಣ ತಗೊಂಡು NGF ಕೂಡ ಹುಬ್ಳಿ NGF ಕೂಡ ಒಂದು ದೇ ಆರ್ ಎಕ್ಸಲೆಂಟ್ ಟ್ರಾನ್ಸ್ಫಾರ್ಮರ್ಸ್.